ಜನಗಳಿಗೆ ಕುರಿ ಮರಿಯಪ್ಪ ಕುಪ್ಪೂರು ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ. ಇವತ್ತು ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಂದಿರೋ ವಿಚಾರ ಯಾವುದು ಅಂದರೆ ಸಾಂತ್ವನ. ಇವತ್ತು ಸಾಂತ್ವನ ಹೇಳೋಕ್ಕೆ ಜನಗಳೇ ಇಲ್ಲ. ಸಾಂತ್ವನ ಕೇಳೋದಕ್ಕೆ ಜನಗಳಿದ್ರೂ ಸಾಂತ್ವನ ಹೇಳೋ ಜನಗಳೇ ಇಲ್ಲ. ಅದಕ್ಕೆ ನಿಮ್ಮ ಮುಂದೆ ಇವತ್ತು ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ ಆ ಸಾಂತ್ವನದ ಬಗ್ಗೆ ನನ್ನೆರಡು ಮಾತುಗಳನ್ನು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಕೇಳಿ, ಬೇಜಾರು ಮಾಡ್ಕೊಬೇಡಿ, ಕಡೆವರೆಗೂ ಕೇಳಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳದೆ ಕಡೆವರೆಗೂ ಕೇಳಿ ಅಂತ ಬೇಡ್ಕೊಳ್ತೀನಿ. ಇವತ್ತು ಸಾಂತ್ವನ ಅಂದ್ರೇನು? ಇವತ್ತು ಸಾಂತ್ವನ ನಮಗೆ ಸಿಗದಲೇ ಕೆಲವರು ಭಾಳ ನೋಯ್ತಾವೆ. ಇವತ್ತು ಜಗತ್ತು ಒಂದೇ ಸಮನೆ ನಾಗಲೋಟದಿಂದ ಓಡ್ತಾ ಇದೆ. ದುಡ್ಡು 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 ಅಂತ. ಆ ದುಡ್ಡಿನ ಮುಂದೆ ಏನೂ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ಸಾಂತ್ವನ ಇಲ್ಲದೇ ಜಗತ್ತು ಅಳಿವಿನಂಚಿಗೆ ಬಂದು ತಲುಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನೆರಡು ಮಾತುಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ತಾವೆಲ್ಲರೂ ಕೇಳಿ. ಈಗ ಸಾಂತ್ವನ, ಒಬ್ಬ ಭಿಕ್ಷುಕ ಯಾವುದೋ ಒಂದು ಎಲ್ಲಿ ಒಂದು ಮನೆ ಹತ್ರನೋ, ಒಂದು ಪೇಟೆ ಬೀದಿನಲ್ಲೋ, ಅಥವಾ ಒಂದು ದೇವಸ್ಥಾನದಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಅವನು ನಡೆಯಲು ಅಶಕ್ತನಾಗಿ, ಶಕ್ತಿ ಇಲ್ದಲೆ, ಎಷ್ಟೋ ದಿವಸ ಊಟ ಮಾಡಿ ಎಷ್ಟೋ ದಿವಸ ಆಗಿರ್ತದೆ. ಆ ಸಂದರ್ಭದಲ್ಲಿ ಅವನು ನಡೆಯೋಕ್ಕಾಗಲ್ಲ ಮತ್ತು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಏನೂ ಆಗಲ್ಲ. ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಇನ್ನೇನು ಅವನದೇ ಪ್ರಾಣ ಹೋಗೋ ಸ್ಥಿತಿನಲ್ಲಿರುವಾಗೆ ಯಾರೋ ಒಬ್ಬ ಹಾದಿಹೋಗ ಅಥವಾ ಅಪರಿಚಿತ ಬಂದು ಆ ಭಿಕ್ಷುಕನನ್ನು, ಏನಪ್ಪ ಯಾರೂ ಇಲ್ಲವನಲ್ಲ, ಯಾಕೆ ಹಿಂಗೆ ಮನೆ ಕಂಡವನೆ, ಯಾಕೆ ಹಿಂಗೆ ಕೂತ್ಕೊಂಡವನೆ, ಯಾಕೆ ಹಿಂಗೆ ಬಿದ್ದವನೆ ಅಂತ ನೋಡಿ ಅವನನ್ನು ಎಬ್ಬರಿಸಿ, ಅವನನ್ನು ಎತ್ತಿ ಕುಳ್ಳಿರಿಸಿ, ಅವನಿಗೆ ನೀರು ಇಲ್ಲದೆ ಹೋದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ನೀರಿದ್ದರೆ ತಗೊಂಬಂದು ಅವನು ನೀರು ಕುಡಿಸಿ, ಯಾಕಪ್ಪ ಏನಾಗಿದೆ ನಿನಗೆ, ಯಾವ ಊರು, ಎಲ್ಲಿಂದ ಬಂದು, ಏನು ನಿನ್ನ ಹೆಸರು, ಯಾಕೆ ಏನಾಯಿತು, ಯಾಕೆ ಊಟ ಮಾಡಿಲ್ವಾ, ಯಾವ ಊರು, ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು, ಮಕ್ಕಳೇನು, ಮರಿ ಏನು, ನಿನ್ನ ಹೆಂಡತಿ ಯಾರು, ನಿನ್ನ ಮಕ್ಕಳು ಯಾರು, ಯಾಕೆ ಇಲ್ಲಿ ಬಂದು ಮಲಗಿದೆಯಾ, ಯಾಕೆ ಇಲ್ಲಿ ಬಂದಿದೆಯಾ, ಎಷ್ಟು ದಿವಸ ಆಯ್ತು ಊಟ ಮಾಡಿ, ಯಾಕೆ ಹಿಂಗೆ ಸುಸ್ತಾಗಿದೆಯಾ ಅಂತ ಎಲ್ಲ ವಿಚಾರನೂ ಆ ಹಾದಿ ಹೋಗ ಅಥವಾ ಅಪರಿಚಿತ ಕೇಳ್ತಾನೆ. ಕೇಳಿ ಅವನನ್ನು ಸಂತೈಸಿ ಅವನಿಗೆ ಅವನು ಊಟ ಇಲ್ಲ ಅಂತ ಹೇಳಿ ಕೈ ಸನ್ನೆ ಬಾಯಿ ಸನ್ನೆ ಮಾಡಿದಾಗ ಅವನು ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳು ಅಥವಾ ಮನೆಗಳು, ಎಲ್ಲೋ ಒಂದು ಕಡೆ ಅಂಗಡಿಗಳು, ಇನ್ನೊಂದು ಮುಂಗಟ್ಟೋ ಎಲ್ಲಿಗೂ ಹೋಗಿ ಸ್ವಲ್ಪ ಅನ್ನ ನೀರು ಅವ್ರ ಹತ್ರ ಇಸ್ಕೊಂಬಂದು ಅವನಿಗೆ ಉಣಿಸಿ ತಿನ್ನಿಸಿ ನೀರು ಕುಡಿಸಿ ಅವನು ಉಪಚಾರ ಮಾಡ್ತಾನೆ. ಅದಲ್ವೇನ್ರಿ ಸಾಂತ್ವನ? ಅದಕ್ಕೋಸ್ಕರ ಇವತ್ತು ಸಾಂತ್ವನವನ್ನು ನಾವು ಯಾವ ರೂಪದಲ್ಲಾದರೂ ಮಾಡ್ಬೋದು. ಅದಕ್ಕೋಸ್ಕರ ಒಬ್ಬ ಹೆಣ್ಣು ಮಗಳು ಚೊಚ್ಚಲ ಹೆರಿಗೆ ನೋವಿನಿಂದ ಬಳಲ್ತಕ್ಕಂಥ ಹೆಣ್ಣು ಮಗಳು ಒಂದು ಹೆರಿಗೆ ನೋವಿನಿಂದ ನರಳ್ತಾ ಇರಬೇಕಾದ್ರೆ ಬಹಳ ನೋವು, ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇರ್ತಾಳೆ. ಆಗ ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಸೂಲಗಿತ್ತಿ ಬರ್ತಾಳೆ. ಸೂಲಗಿತ್ತಿ ಬಂದು, ಅಮ್ಮ ದಯವಿಟ್ಟು ಭಯ ಪಡಬೇಡ, ಧೈರ್ಯಗೆಡಬೇಡ, ಧೈರ್ಯ ತಂದುಕೋ, ಇದೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಹೆಣ್ಮಕ್ಳಿಗೂ ಚೊಚ್ಚಲ ಹೆರಿಗೆಯಲ್ಲಿ ಬರ್ತಕ್ಕಂಥ ನೋವು ಇದು ಸರ್ವೇ ಸಾಮಾನ್ಯವಾದದ್ದು. ಅದಕ್ಕೋಸ್ಕರ ನೀನು ಚೊಚ್ಚಲ ಹೆರಿಗೆ ಆಗಿರೋದ್ರಿಂದ ಈ ನೋವು ನಿನಗೂ ಬಂದಿದೆ. ನಿನ್ನಂಥ ಎಲ್ಲ ಚೊಚ್ಚಲ ಹೆರಿಗೆ ಹೆಣ್ಣು ಮಕ್ಕಳಿಗೆಲ್ಲರೂ ಈ ನೋವು ಇದ್ದಿದ್ದೇನೆ. ದಯವಿಟ್ಟು ಈ ನೋವಿನಿಂದ ನೀನು ಸ್ವಲ್ಪ ಶಾಂತಿ ನೆಮ್ಮದಿ ತಗೊಂಡು ಗಟ್ಟಿ ಮನಸ್ಸು ಮಾಡಿ ಈ ನೋವನ್ನೆಲ್ಲ ತಡ್ಕೊಳ್ಳಮ್ಮ. ಅದಕ್ಕೋಸ್ಕರ ನೀನು ನೋವು ಪಟ್ಟು ಎದೆಗುಂದದೆ ನಿನ್ನ ನೀನು ಪಡೀತಕ್ಕಂಥ ನಗುವಿನ ಮೊಗವ ನೋಡಿ ನಿನಗೆ ಈ ನೋವೆಲ್ಲ ಮರೆತು ಹೋಗುತ್ತದೆ. ಅದಕ್ಕೋಸ್ಕರ ನೀನು ಗಟ್ಟಿ ಮನಸ್ಸು ಮಾಡಿ
ಆ ಮಗುವಿನ ನಗುಮುಖದಲ್ಲಿ ನಿನ್ನ ನೋವೆಲ್ಲ ಮಾಯವಾಗುತ್ತದೆ ಅಂತ ಹೇಳಿ ಆ ಹೆಣ್ಣುಮಗಳನ್ನು ಆ ನೋವಲ್ಲಿ ನೊಂದು ಬಳಲಿ ಒಂದು ಬಹಳ ನೋವಿನಲ್ಲಿ ಇರ್ತಕ್ಕಂಥ ಹೆಣ್ಮಗಳಿಗೆ ಆ ಸೂಲಿಗೆತ್ತಿ ಬಹಳವಾದ ಒಂದು ಗಟ್ಟಿ ಧೈರ್ಯ, ನಂಬಿಕೆ, ವಿಶ್ವಾಸ, ಭರವಸೆಗಳನ್ನು ತುಂಬಿ ಆ ಹೆರಿಗೆ ಮಾಡಿಸ್ತಾಳಲ್ಲ ಅವಳು ಕಣ್ರಿ ಅದು ಆ ಹೇಳಿ ಮಾಡಿಸ್ಲ ಅದು ಕಣ್ರಿ ಸಾಂತ್ವನ ಅಂದರೆ. ಹಾಗೆ ಇನ್ನು ರಣರಂಗದಲ್ಲಿ ಅರ್ಜುನ ಯುದ್ಧ ಮಾಡುತ್ತಿರುವಾಗ ತನ್ನೆಲ್ಲ ಬಂಧು ಬಳಗ ದಾಯಾದಿಗಳನ್ನು ಕಳ್ಕೊಂಬಿಟ್ಟು ಇನ್ನುಳಿದವ್ರನ್ನ ನೋಡ್ತಾನೆ. ಹಂಗೇನೆ ಮುಂದೆ ನಿಂತು ಇನ್ನು ಕೇವಲ ಅಲ್ಪ ಜನ ಮಾತ್ರ ಉಳಿದಿರ್ತಾರೆ. ಆವಾಗ ಯೋಚನೆ ಮಾಡ್ತಾನೆ, ತನ್ನ ಬಿಲ್ಲು ಬಾಣವನ್ನು ಹಿಂದೆ ಇಟ್ಟುಕೊಂಡು ಯೋಚನೆ ಮಾಡ್ತಾನೆ, ಏನಪ್ಪ ನಾವು ನನ್ನ ದಾಯಾದಿ ಬಂಧು ಬಳಗ ಎಲ್ಲ ಕಳ್ಕೊಂಬಿಟ್ಟೆ, ಇವತ್ತು ನಾನು ಇನ್ನು ಮುಂದೆ ಯುದ್ಧ ಮಾಡಬಾರ್ದು, ನನಗೆ ಇವನ್ನೆಲ್ಲ ಕಳ್ಕೊಂಡು ಭಾಳ ದುಃಖ ಆಗ್ತಾಯಿದೆ, ನೋವಾಗ್ತದೆ ಅಂತ ಹೇಳ್ಬಿಟ್ಟು ಹತಾಶೆಯನಾಗಿ ನಿರಾಸೆಯಿಂದ ನಿಂತಿರ್ತಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾನೆ, ಕೃಷ್ಣ, ಇವತ್ತು ನೀನು ಯುದ್ಧವನ್ನು ಮಾಡದೆ ಹೋದರೆ ಈ ಸಮಯದಲ್ಲಿ ಯುದ್ಧ ಅನಿವಾರ್ಯವಾಗಿದೆ. ನಿನಗೆ ಯುದ್ಧ ಮಾಡುವ ಈ ಸಮಯ ನೀನು ಅನಿವಾರ್ಯವಾಗಿರೋದ್ರಿಂದ ಈ ಯುದ್ಧವನ್ನು ಮಾಡದೆ ಹೋದರೆ ನಿಮ್ಯಾರಿಗೂ ಉಳಿಗಾಲವಿಲ್ಲ. ಯುದ್ಧವನ್ನು ಮಾಡಲೇಬೇಕು. ಯುದ್ಧವನ್ನು ಮಾಡಿ ಈ ಯುದ್ಧದಿಂದ ಕರ್ಮವನ್ನು ತೊಲಗಿಸಬೇಕು. ಧರ್ಮ ಉಳಿಯಬೇಕಾದರೆ ನೀನು ಯುದ್ಧವನ್ನು ಮಾಡಲೇಬೇಕು. ಯುದ್ಧದಿಂದ ನೀನು ಗೆಲ್ಲಲೇಬೇಕು. ನಿನ್ನ ಮುಂದಿನ ಜೀವನ ನೀನು ಕಟ್ಟಿಕೊಳ್ಳಲೇಬೇಕು ಅಂತ ಕೃಷ್ಣ ಕೆಲವು ಮುನ್ನೆಚ್ಚರಿಕೆಯ ಮಾತುಗಳನ್ನು, ನಂಬಿಕೆ, ವಿಶ್ವಾಸ, ಭರವಸೆಗಳನ್ನು ಆ ಅರ್ಜುನನಲ್ಲಿ ತುಂಬಿ ಮತ್ತೆ ಯುದ್ಧ ಮಾಡಲು ಸಿದ್ಧಗೊಳಿಸುತ್ತಾನಲ್ಲ ಕೃಷ್ಣ, ಅದು ಒಂದು ಏನು ಸ್ವಾಂತ್ವನ ಕಣ್ರಿ. ಅದಕ್ಕೆ ಹೇಳ್ತಾರೆ ಆ ಮಾತಿಗೆ ಸ್ವಾಂತ್ವನ ಅಂತ. ಅದೇ ಥರ ಒಂದು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುತ್ತಿರುವಾಗ ತನ್ನೆಲ್ಲ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಮತ್ತು ಜೊತೆಯಲ್ಲಿರ್ತಕ್ಕಂಥ ಯುದ್ಧ ಸೈನಿಕರನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಒಬ್ಬ ಯುದ್ಧ ಮಾಡೋವನು ಉಳ್ಕೊತಾನೆ. ಕಡೆಗೆ ಅವನು ಯೋಚನೆ ಮಾಡ್ತಾನೆ, ನಾನು ಇವತ್ತೆಲ್ಲ ಕಳ್ಕೊಂಬಿಟ್ಟೆ, ಎಲ್ಲರೂ ಇಲ್ಲ, ನಾನೊಬ್ಬ ಈಗ ಉಳ್ಕೊಂಬಿಟ್ಟಿದ್ದೀನಿ, ನಾನು ಹೆಂಗೆ ಯುದ್ಧ ಮಾಡಲಿ? ನನ್ನ ಎದುರಿಗೆ ಬೇಕಾದಂಥ ಸೈನ್ಯಗಳು ಬೇಕಾದಷ್ಟು ನಿಂತವ್ರೆ, ನನ್ನ ಗತಿ ಇಲ್ಲಿ ಮುಗೀತು, ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬ ಏನು ಮಾಡಬಲ್ಲೆ? ಎಲ್ಲರೂ ಮಡಿದೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಅವನ ಮುಂದೆ ಮಡಿದು ಬಿದ್ದಿರ್ತಕ್ಕಂಥ ಹೆಣದ ರಾಶಿ ನೋಡ್ತಾನೆ, ಬೇಕಾದಂಥ ದುಃಖಪಟ್ಟು ಮನಸ್ಸಿನಲ್ಲಿ ಖಿನ್ನತೆಗೊಳಗಾಗ್ತಾನೆ, ದುಃಖಕ್ಕೊಳಗಾಗ್ತಾನೆ. ಒಳಗಾದ ಮೇಲೆ ಆವಾಗ ಯೋಚನೆ ಮಾಡಿ ಕುಂತ್ಕೊಂಡು ತಾನು ಎಲ್ಲೋ ಒಂದು ಕಡೆ ಅವಿತು ಕುಂತಿರ್ತಾನೆ. ಆಗ ಯಾರೋ ಒಬ್ಬ ದಾರಿ ಹೋಕ ಅಪರಿಚಿತ ಬರ್ತಾನೆ. ಆ ಸಮಯಕ್ಕೆ ಆ ದಾರಿನಲ್ಲಿ ಅವನು ಇರ್ತಕ್ಕಂಥ ಆ ಸ್ಥಳದಲ್ಲಿ ಹೋಗ್ತಾ ಇರ್ತಾನೆ. ಇವನು ನೋಡ್ತಾನೆ. ಇವನು ನೋಡಿ ಇವನ ದೃಷ್ಟಿ ಅವನ ಮೇಲೆ ಬೀಳ್ತದೆ. ಹಾಗೆ ನೋಡಿದಾಗ ಇವನು ಹೋಗಿ ಅವನ್ನ, ಅಯ್ಯ ಯಾರಪ್ಪ ನೀನು? ನೋಡ್ತಾನೆ ಇವನು ಒಬ್ಬ ಮೈ ಕೈಯಲ್ಲಿ ಸ್ವಲ್ಪ ರಕ್ತದ ಕಲೆಗಳೆಲ್ಲ ಆಗಿರ್ತದೆ. ಓಹೋ, ಏನು ಕಷ್ಟಲ್ಲ, ನೀನು ಯಾರಪ್ಪ, ಏನಪ್ಪ ನೀನು ಅಂತ ಹೇಳಿ ಅವಾಗ ಪಕ್ಕದಲ್ಲೇ ಇದ್ದಂಥ ಅವನು ನೀರನ್ನು ಕುಡಿಸಿ, ಏನಪ್ಪ ಏನಾಗಿದೆ ನಿನಗೆ, ಏನು ಸಮಾಚಾರ, ಯಾಕೆ ಹಿಂಗಾಗಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಈ ಥರ ಹಿಂಗಾಗಿದೆ ಎಲ್ಲ ಅಂತ ವಿವರಿಸಿ ಹೇಳಿದಾಗ, ಅಯ್ಯ ಈ ಸಂದರ್ಭದಲ್ಲಿ ನೀನು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡ, ಬೆನ್ನ ಕೊಡಬೇಡ, ವೈರಿಗಳ ಕಡೆಗೆ ಬೆನ್ನು ಕೊಡಬೇಡ, ವೈರಿಗಳ ಕಡೆ ಎದೆ ಕೊಟ್ಟು ನಿಂತು ಯುದ್ಧ ಮಾಡಬೇಕು. ನೀನು ಒಬ್ಬನೇ ಅಂತ ಹೇಳ್ಬಿಟ್ಟು ಇವತ್ತು ಎದುರ್ಕೊಂಡು ನೀನು ನಿಂತ್ಕೊಂಡ್ಬಿಟ್ಟು ಯುದ್ಧವನ್ನು ಗೆದ್ದು ನೀನು ಮರೆಮಾಚಿ ಬೆನ್ನು ಕೊಟ್ಟು ನೀನು ಹೊರಟೋಗ್ಬಿಟ್ರೆ ಯುದ್ಧ ಇವತ್ತು ಯಾವತ್ತೂ ಯಾರೂ ನಿನ್ನ ಯುದ್ಧ ನೀನು ಸೈನಿಕನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗಲ್ಲ. ಅದಕ್ಕೋಸ್ಕರ ನೀನು ಒಬ್ಬನೇ ನಿಂತು ಯುಕ್ತಿ ಮತ್ತು ಶಕ್ತಿ ಎರಡನ್ನು ಉಪಯೋಗಿಸಿ ಯುದ್ಧ ಮಾಡಿ ಗೆದ್ದು ಇವತ್ತು ಏನಾದರೂ ಒಂದು ಸಾಧಿಸು. ನಿನ್ನಲ್ಲಿ ಆ ಛಲ ಬಲ, ನಿನ್ನ ಆತ್ಮಸ್ಥೈರ್ಯ ತುಂಬಿಕೋ, ನಿನ್ನಲ್ಲಿ ಆ ಛಲ ಬಲ ಬರಲಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಬೇಡ, ಯುದ್ಧವನ್ನು ಮಾಡು. ಒಂದು ಪಕ್ಷ ಎದುರಾಳಿಗಳು ಒಬ್ಬನಿಂದಲೇ ಆ ಎದುರಾಳಿಗಳೆಲ್ಲ ಪುಡಿ ಆಗುವುದು ಖಂಡಿತವಾಗಿ ನಿನ್ನ ಕೈಯಿಂದ ನಿನ್ನಿಂದ ಬರೆದಿದ್ದಾರೆ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ, ಅದನ್ನು ಯಾರೂ ಬಲ್ಲವರು ಇಲ್ಲ. ಅದಕ್ಕೋಸ್ಕರ ನೀನು ದಯವಿಟ್ಟು ಯುದ್ಧವನ್ನು ಮಾಡಲೇಬೇಕು. ಯುದ್ಧವನ್ನು ಮಾಡು, ಆ ಯುದ್ಧದಿಂದ ನಿನಗೆ ಗೆಲುವಿದ್ದೇ ಇರ್ತದೆ ಅಂತ ಹೇಳ್ಬಿಟ್ಟು ಅವನಿಗೆ ನಂಬಿಕೆ, ವಿಶ್ವಾಸ, ಭರವಸೆಗಳನ್ನು